ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಫೇವರೇಟ್ ಯೂಟ್ಯೂಬರ್ ಡಿಶ್ಯೂ ಮಾತಾಡ್ತಾ ಇರೋದು. ಗೇಮ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿದು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೀಡಿ ಹಾಗೆ ಕೆಲವೊಂದು ರ್ಯಾಂಡಮ್ ಕ್ವಶನ್ಗಳಿಗೂ ಆನ್ಸರ್ ಮಾಡೋಣ. ಇದು ಬರೀ ಕ್ವಶನ್ ಆನ್ಸರ್ ಅಷ್ಟೇ ಇರಲ್ಲ, ಮಿಡ್ಲಲ್ಲಿ ಸ್ವಲ್ಪ ಮಾತು ಹರಟೆ ಕೂಡ ಇರುತ್ತೆ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ. ಹಾಗಾಗಿ ಕೊನೆವರೆಗೂ ಈ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಕೂಡ ಮಾಡಿ. ಫಸ್ಟ್ ಒನ್, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಇದ್ರ ಬಗ್ಗೆ ಡಿಸ್ಕಷನ್ ಬೇಡ ಅಂದ್ಕೊಳ್ತೀನಿ. ಬಟ್ ಏನಂದರೆ ಈ ಆಪ್ಷನಲ್ಲಿ ಆನ್ಸರ್ ಇಲ್ಲ. ಗುಲ್ಬರ್ಗ ಮೊದಲಿತ್ತು, ಬಟ್ ಆದರೆ ಯಾದಗಿರಿ ಸಪ್ರೇಟ್ ಆದ ತಕ್ಷಣ ಇವಾಗ ಅದು ಬೆಳಗಾವಿ. ಟೈಮರ್ ಮುಗಿಯೋ ಮುಂಚೆ ಆನ್ಸರ್ ಕೊಟ್ಬಿಡೋಣ. ಬೆಳಗಾವಿ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನಾನು ಬೆಳಗಾವಿಯಲ್ಲಿರೋ ಸೌದತ್ತಿ ಟೆಂಪಲ್ಗೆ ಹೋಗಿದ್ದೀನಿ. ತುಂಬ ಪವಿತ್ರವಾದಂತಹ ಪ್ಲೇಸು. ಅಲ್ಲಿ ಪಕ್ಕದಲ್ಲೇ ಮಲಪ್ರಭಾ ಅಣೆಕಟ್ಟು ಕೂಡ ಇದೆ, ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ. ಬೆಳಗಾವಿ ಕುಂದಾನ ನೀವು ಟೇಸ್ಟ್ ಮಾಡಲೇಬೇಕು. ಎಷ್ಟು ಚೆನ್ನಾಗಿ ಟೇಸ್ಟ್ ಮಾಡಿದ್ದೀರಾ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ತಿಂದಿದ್ದೀರಾ, ಅದರ ಟೇಸ್ಟ್ ನಿಮಗೆ ಈಗ ಅನ್ನಿಸ್ತು ಅಂತ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಿಂದ ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಯಾರು? ಭಾರತ ರತ್ನ ಪಡೆದಿದ್ದಾರೆ ಅಂತಂದರೆ ಅದು ಯಾವುದಾದ್ರೂ ಸೈಂಟಿಸ್ಟೇ ಆಗಿರಬೇಕು. ಕುವೆಂಪು ಅವ್ರಿಗೆಲ್ಲ ಬಂದಿದೆ, ಇನ್ ದ ಸೆನ್ಸ್ ಅವ್ರಿಗೆ ಜ್ಞಾನಪೀಠ ಬಂದಿದೆ. ವಿಶ್ವೇಶ್ವರಯ್ಯ ಆನ್ಸರ್ ಮೊದಲೇ ನಂಗೆ ಗೊತ್ತು, ಹೇಳ್ಬಿಡ್ತೀನಿ ಟೈಮರ್ ಮುಗಿಯೋ ಮುಂಚೆ. ಬಟ್ ಏನಂತಂದರೆ ಇದರಲ್ಲಿ ಸಿದ್ದರಾಮಯ್ಯ ಕೊಟ್ಟಿರೋದು ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಕುವೆಂಪು ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. CNR ರಾವ್ ಕೂಡ ಸೈಂಟಿಸ್ಟೇ, ಬಟ್ ಅವ್ರಿಗೆ ಭಾರತ ರತ್ನ ಸಿಕ್ಕಿಲ್ಲ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಸೊ ನಾನು ಕನ್ಫರ್ಮ್ ಆಗಿದೆ, ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಈ ಭಾರತ ರತ್ನ ಸಿಕ್ಕಿದೆ ಅಂತ. ಆ್ಯಕ್ಚುಲಿ ಇವರು ಕೋಲಾರದವರು. ನಾನು ರಾಂಗ್ ಅಲ್ಲ ಅಂತಂದರೆ ನನಗೆ ಗೆಸ್ ಅನ್ನೋಕ್ಕಿಂತ ನನಗೆ ಅನಿಸ್ತಿರೋ ಪ್ರಕಾರ, ನಾನು ಎಲ್ಲ ಓದಿರೋ ಪ್ರಕಾರ ಇವರು ಕೋಲಾರದವರು. ಅವ್ರಿಗೆ ಒಂದು ಸೆಲ್ಯೂಟ್ ಹೊಡಿತಾ. ಇವಾಗ ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಇದು ನನಗೆ ಲಿಟಲ್ ಬಿಟ್ ಕನ್ಫ್ಯೂಷನ್ನು. ನೋಡೋಣ. ಕೆಂಗಲ್ ಹನುಮಂತಯ್ಯ, KC ರೆಡ್ಡಿ ಇವರು ಮುಖ್ಯಮಂತ್ರಿಗಳೇ, ದೇವರಾಜ ಅರಸು ಮುಖ್ಯಮಂತ್ರಿಗಳೇ. ನನಗೆ ಗೊತ್ತಿರೋ ಹಾಗೆ ದೇವರಾಜ ಅರಸೇ ಅಂದ್ಕೊಳ್ತೀನಿ. ಕೇಳಿದ್ದೀನಿ, ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ ಅನಿಸುತ್ತೆ. ನಾನು ಇದರಲ್ಲಿ ರಾಂಗ್ ಆಗಿಬಿಟ್ಟೆ. KC ರೆಡ್ಡಿ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದರು, ಬಟ್ ಅವ್ರ ಹೆಸರು ತುಂಬ ಕೇಳಿದ್ದೀನಲ್ವ, ಹಾಗಾಗಿ ನಾನು ಇದು ಕೂಡ ಅವರೇ ಫಸ್ಟ್ ಒನ್ ಮುಖ್ಯಮಂತ್ರಿ ಅಂತಲೇ ಅಂದ್ಕೊಂಡಿದ್ದೆ. ಸಿದ್ದರಾಮಯ್ಯ ಹಾಕ್ಬಿಟ್ಟಿದ್ದಾರೆ ಇದರಲ್ಲಿ. ಈ ವಿಡಿಯೋ ಮಾಡಿದವ್ರು ಯಾರೋ ಮೇ ಬಿ ಕಾಂಗ್ರೆಸ್ ಅಭಿಮಾನಿ ಅನ್ಸುತ್ತೆ, ಸಿದ್ದರಾಮಯ್ಯನ ಆಪ್ಷನಲ್ಲಿ ಹಾಕಿದ್ದಾರೆ. ಆಮೇಲೆ ಕೆಂಗಲ್ ಹನುಮಂತಯ್ಯ ಅವರು, ಆ್ಯಕ್ಚುಲಿ ಅವರ ಹೆಸರು ತುಂಬ ಕೇಳಿದ್ದೀವಿ, ನೀವು ಕೇಳಿರ್ತೀರಿ. ಏನಕ್ಕೆ ಅಂತಂದರೆ ಅವರು ವಿಧಾನಸೌಧವನ್ನು ಕಟ್ಟಿಸಿದವರು. ಸೊ ಹಾಗಾಗಿ ಕೆಂಗಲ್ ಅನ್ನೋದೊಂದು ಊರಿದೆ ಚನ್ನಪಟ್ಟಣ ಪಕ್ಕ, ಇಫ್ ಐ ಆಮ್ ನಾಟ್ ರಾಂಗ್. ಆ ಚನ್ನಪಟ್ಟಣ ಪಕ್ಕ ಕೆಂಗಲ್ ಅನ್ನೋ ಊರಿದೆ, ಅಲ್ಲಿ ಹನುಮಂತರಾಯ ಟೆಂಪಲ್ ಇದೆ. ಸೊ ಕೆಂಗಲ್ ಹನುಮಂತಯ್ಯ ಇವ್ರು ಮೇ ಬಿ ಅಲ್ಲಿಂದ ಬಂದಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ಇವ್ರ ಹೆಸರು ಕೂಡ ಕೆಂಗಲ್ ಹನುಮಂತಯ್ಯ ಅಂತಲೇ ಬಂದಿದೆ. ಅವರೇ ಬೆಂಗಳೂರಿನ ಫೇಮಸ್ ವಿಧಾನಸೌಧವನ್ನು ಕಟ್ಟಿಸಿರೋದು. ನೆಕ್ಸ್ಟ್ ಒನ್, ಕರ್ನಾಟಕ ಸಂಗೀತದ ಪಿತಾಮಹ, ನಾನು ಕ್ವಶನ್ ರಾಂಗ್ ಆಗೋದೆ. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸ, ಕನಕದಾಸರು, ಬಸವಣ್ಣ ಹಾಗೆ ಅಕ್ಕ ಮಹಾದೇವಿ. ಸಂಗೀತದ ಪಿತಾಮಹ ಅಂತಂದರೆ ನಂಗೆ ಅನ್ಸೋದ ಪ್ರಕಾರ ಪುರಂದರದಾಸ. ಎಷ್ಟು ಕರೆಕ್ಟಾಗಿ ಗೆಸ್ ಮಾಡಿದ್ದೀನೋ? ನನ್ನ ಆನ್ಸರ್ ಕರೆಕ್ಟಾಗಿದೆ, ಪುರಂದರದಾಸರು. ಆ್ಯಕ್ಚುಲಿ ಅವರ ದಾಸರ ಪದಗಳು ತುಂಬ ಫೇಮಸ್ಸು. ದಾಸರ ಪದಗಳು ತುಂಬಾ ಫೇಮಸ್. ಕನಕದಾಸರ ದಾಸ ಪದಗಳನ್ನು ಕೂಡ ಅದೇ ಥರ ಫೇಮಸ್ ಆಗಿರೋದು. ಬಟ್ ಬಸವಣ್ಣನವರದು ವಚನ ಸಾಹಿತ್ಯ. ಸೊ ವಚನಗಳ ಮೂಲಕ ಜನರಿಗೆ ಅವರು ಜ್ಞಾನವನ್ನು ಸಿಂಪಡಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಅಕ್ಕಮಹಾದೇವಿಯವರು ಸೇಮ್, ಅವ್ರದ್ದು ಕೂಡ ವಚನ ಸಾಹಿತ್ಯ ಕಡೆಗೆ ಜಾಸ್ತಿ ಇತ್ತು. ಸೊ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು. ನಾನು ಹಾಗೆ ಗೆಸ್ ಮಾಡಿದ್ದು, ಬಟ್ ಅದೇ ಕರೆಕ್ಟ್ ಆನ್ಸರು. ನೀವೆಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ? ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀವಿ. ಕರ್ನಾಟಕದ ರಾಜ್ಯಪಾಲ ಯಾರು? ಇದು ಕರೆಕ್ಟಾಗಿರೋ ಕ್ವಶನ್ ಅಲ್ಲ. ಕರ್ನಾಟಕದ ಈಗಿನ ರಾಜ್ಯಪಾಲ ಯಾರು ಅಂತ ಅನ್ಸಿದ್ರೆ ಅದು ಮೇ ಬಿ ವಜುಭಾಯಿ ವಾಲಾ ತಾವರ್ಚಂದ್. ಈಗಿನ ಮಟ್ಟಿಗೆ 2025 ತಾವರ್ಚಂದ್ ಗೆಹ್ಲೋಟ್ ಅಂದ್ಕೊಳ್ತೀನಿ ನಾನು. ತಾವರ್ಚಂದ್ ಗೆಹ್ಲೋಟ್ ಅದು 2025 ವೇಳೆಗೆ. ಮತ್ತೆ ನೋಡಿ, ಇವರು ವಿಡಿಯೋದಲ್ಲಿ ಮತ್ತೆ ಸಿದ್ದರಾಮಯ್ಯ, DK ಶಿವಕುಮಾರ್ನ ಮೆನ್ಷನ್ ಮಾಡಿದ್ದಾರೆ. ಲಿಟಲ್ ಬಿಟ್ ಕಾಮಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ನನ್ನ ಹತ್ರ ಏನೂ ವಿಷಯ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಮತ್ತೆ ಇವರು ಮಿಸ್ ಮಾಡ್ತಾ ಇದ್ದಾರೆ. ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಯಾರು ಅಂದರೆ 2025 ಮೇ ಹೊತ್ತಿಗೆ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಈ ಕ್ವಶನ್ ಕರೆಕ್ಟ್ ಆಗಿರೋದು ಮತ್ತೆ ಸಿದ್ದರಾಮಯ್ಯ. ಅಟ್ಲೀಸ್ಟ್ ಒಂದು ಆಪ್ಷನಲ್ಲಾದರೂ ಕರೆಕ್ಟ್ ಆಗಿಬಿಡ್ತಾರೆ. ಸಿದ್ದರಾಮಯ್ಯ ಒಂದಾದ್ರೂ ಕ್ವಶನಲ್ಲಿ ಕರೆಕ್ಟ್ ಆಗಿಬಿಟ್ರು.
ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ರಾಜಧಾನಿ ಯಾವುದು? ಇದ್ರ ಬಗ್ಗೆ ಆ್ಯಕ್ಚುಲಿ ಇದು ಕ್ವಶನ್ನು ತುಂಬ ಅಂದರೆ ತುಂಬ ಈಸಿ. ಕರ್ನಾಟಕದ ಜನತಾ ಪಾಲಿಗೆ ಇಡೀ ಇಂಡಿಯಾಗೂ ಗೊತ್ತು, ಇಡೀ ವರ್ಲ್ಡ್ಗೂ ಗೊತ್ತು ಅದ್ರ ಬಗ್ಗೆ. ಬೆಂಗಳೂರು ಅಂತ ಟೈಮರ್ ಮುಗಿಯೋ ಮುಂಚೆ ಆನ್ಸರ್ ಹೇಳ್ಬಿಡ್ತೀನಿ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ, ಒಂದೊಂದೊಂದು ಕಾಲದಲ್ಲಿ ಗಾರ್ಡನ್ ಸಿಟಿ, ಇವಾಗಂತೂ ಜನರಿಂದ ತುಂಬ ಹೋಗಿದೆ. ಟ್ರಾಫಿಕ್ ಸಿಟಿ ಅಂತ ಕೂಡ ಇವಾಗ ಅದಕ್ಕೆ ಕುಖ್ಯಾತಿ ಪಡ್ತಿದೆ. ಅದಕ್ಕೆ ಕಾರಣ ನಾವೇ ಜನ. ಸೊ ಜನರದೇನೂ ತಪ್ಪಿಲ್ಲ, ಉದ್ಯೋಗ ಅರಸಿ ಹೋಗಲೇಬೇಕಾಗತ್ತೆ. ನಾನು ಕೂಡ ಬೆಂಗಳೂರಲ್ಲೇ ಇರೋದು. ಡೈಲಿ ಆ ಟ್ರಾಫಿಕ್ನೇ ನೋಡ್ತೀನಿ, ಡೈಲಿ ಅಷ್ಟೊಂದು ಜನ ನೋಡ್ತೀನಿ. ಡೈಲಿ ಬೆಳಿಗ್ಗೆ ಮೆಟ್ರೋದಲ್ಲಿ ಜನ ನೋಡ್ತಾ ಇದ್ದರೆ, ಅದ್ಯಾವುದೋ ಒಂದು ವಿಡಿಯೋ ಇತ್ತಲ್ಲ, ಇಲಿಗಳು ಹಾಗೆ ಟ್ರೈನಲ್ಲಿ ಓಡಾಡ್ತಾ ಇರ್ತವೆ, ಆಫೀಸ್ಗೆ ಹೋಗ್ತವೆ, ಬರ್ತವೆ, ಮತ್ತೆ ಮಲ್ಕೊಳ್ತವೆ. ಡೈಲಿ ರೂಟೀನ್ ಥರ ಬರೀ ಗಡಿಬಿಡಿ. ಲೈಫ್ನ ಇಂಟೆನ್ಷನ್ ಏನು ಅಂತಂದರೆ ಬರೀ ಕೆಲಸ ಮಾಡೋದು, ಮಲ್ಕೊಳ್ಳೋದು, ಕೆಲಸ ಮಾಡೋದು, ಮಲ್ಕೊಳ್ಳೋದು. ವೀಕೆಂಡ್ ಬಂದರೆ ಮಸ್ತಿ ಮಾಡೋದು. ನನಗೂ ಅದು ಯಾಕೋ ಇಷ್ಟ ಆಗಲ್ಲ. ಬಟ್ ಏನಂತಂದರೆ ಅದೇನೋ ಅಂತಾರಲ್ಲ, ಹೊಟ್ಟೆಗೆ ಬೇಕಾದರೆ ಎಷ್ಟಾದರೂ ಕಷ್ಟಪಡಲೇಬೇಕು ಅಂತ. ಸೊ ಹಾಗಾಗಿ ಹೊಟ್ಟೆಗೋಸ್ಕರ ನಾವು ಬೆಂಗಳೂರು ಬಂದು ದುಡಿತಾನೆ ಇದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒನ್, ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು? ಇದೆಂಥ ಕ್ವಶನ್ನು? ಕ್ವಶನ್ ಸರಿ ಇಲ್ಲ. ಅಂದರೆ ಮೈಸೂರಿಂದ ಕರ್ನಾಟಕನ ಯಾವಾಗ ಹೆಸರು ಚೇಂಜ್ ಮಾಡಾಯಿತು? ದ್ಯಾಟ್ ಈಸ್ ಒನ್ ಮೇ ಬಿ ಕರೆಕ್ಟ್ ಕ್ವಶನ್ ಆಗ್ಬೋದು. 2 ನವೆಂಬರ್ ಇರೋದೇ 2 ಕರೆಕ್ಟು. ಅದರಲ್ಲಿ 1957 ಅಲ್ಲ 1956 ಇದೆ ಕರೆಕ್ಟ್ ಆನ್ಸರು. ಬಟ್ ಕ್ವಶನ್ ಅವರು ಕರೆಕ್ಟಾಗಿ ಕೇಳಿದೆ. ಓಕೆ, ನಾನು ರಾಂಗ್ ಅದೇ. 2 ನವೆಂಬರ್ ಅಲ್ಲ, 1 ನವೆಂಬರ್ ಹೇಳಬೇಕಾಗಿತ್ತು. 1 ನವೆಂಬರ್ ಇರೋದೆಲ್ಲ 2 ಕರೆಕ್ಟ್. ಯಾಕಂದರೆ ಅದಕ್ಕೋಸ್ಕರ ನಾವು 1 ನವೆಂಬರ್ನ ಕರ್ನಾಟಕ ರಾಜ್ಯೋತ್ಸವ ಅಂತ ಎಲ್ಲ ಕಡೆ, ಇವನ್ ಕರ್ನಾಟಕದ ಕೆಲವೊಂದು ಆಚೆ ಕೂಡ ಕನ್ನಡಿಗರು 1 ನವೆಂಬರ್ನ ಸೆಲೆಬ್ರೇಟ್ ಮಾಡ್ತಾರೆ. ಅದು 1 ನವೆಂಬರ್ 1956. ಅದು ಕ್ವಶನ್ ಸ್ವಲ್ಪ ರಾಂಗ್ ಆಯಿತು. ಓಕೆ, ನೋ ವರೀಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇವಾಗ. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ. ಸೊ ಪೂರ್ವಕ್ಕೆ ಹರಿಯುವ ನದಿ ತುಂಗಾ ನದಿ, ಕಾವೇರಿ ನದಿ, ಭೀಮಾ ನದಿ, ಹಾಗೆ ಕೃಷ್ಣಾ ನದಿ. ಪೂರ್ವಕ್ಕೆ ಅಂತಂದರೆ ಪೂರ್ವ ಯಾವುದಿದೆ? ಪೂರ್ವಕ್ಕೆ ಬಂಗಾಳ ಕೊಲ್ಲಿದೆ. ಬಂಗಾಳ ಕೊಲ್ಲಿಗೆ ಹೋಗುವಂಥ ನದಿ ಕೃಷ್ಣ, ಕಾವೇರಿ ನದಿ. ಓಕೆ, ಇಲ್ಲಿ ನಾನು ರಾಂಗಾಗಿ ಆನ್ಸರ್ ಕೊಟ್ಟೆ. ತುಂಗಭದ್ರಾ ನದಿ ಹೋಗ್ಬಿಟ್ಟು ಯಾವ ಕಡೆ ಸೇರ್ಕೊಳ್ಳುತ್ತೆ? ಅದು ಆಂಧ್ರ ಮುಖಾಂತರ ಹೋಗ್ಬಿಟ್ಟು ಎಲ್ಲಿಗೆ ಸೇರ್ಕೊಳ್ಳುತ್ತೆ? ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಕಾವೇರಿ ನದಿ ಹೋಗ್ಬಿಟ್ಟು ತಮಿಳ್ನಾಡು ಚೈನಾ ಹತ್ರ ಸೇರ್ಕೊಳ್ಳುತ್ತೆ, ಗೊತ್ತಾಯಿತು. ಭೀಮಾ ನದಿ, ತುಂಗಾ ನದಿ, ಕೃಷ್ಣಾ ನದಿ ಇದು ಬಂಗಾಳಕೊಲ್ಲಿ ಸೇರ್ಕೊಳ್ಳಲ್ವ? ಅಥವಾ ಅರಬ್ಬಿ ಸಮುದ್ರ ಸೇರ್ಕೊಳ್ಳುತ್ತಾ? ಲಿಟಲ್ ಬಿಟ್ ಐ ಆಮ್ ಆಲ್ಸೋ ಕನ್ಫ್ಯೂಸ್ಡ್ ಆನ್ ದಿಸ್ ಕ್ವಶನ್. ನಿಮ್ಗೇನು ಅನ್ಸುತ್ತೆ? ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಮಗೆ ಸ್ವಲ್ಪ ಎಜುಕೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಗೋಲ್ ಗುಂಬಜ್ ಯಾವ ಜಿಲ್ಲೆಯಲ್ಲಿದೆ? ಇದು ವಿಸಿಟ್ ಮಾಡದೇ ಇರೋರಿಗೆ, ಬುಕ್ಕಲ್ಲಿ ಓದೋರವ್ರಿಗೆ ಸ್ವಲ್ಪ ಕಷ್ಟ. ನಾವು ಆಲ್ರೆಡಿ 2-3 ಸರಿ ವಿಸಿಟ್ ಕೂಡ ಮಾಡಿದ್ದೀವಿ, ಕ್ವಶನಲ್ಲಿ ಆನ್ಸರ್ ನೋಡ್ತಾ ಇದ್ದೀವಿ, ಆಮೇಲೆ ಪುಸ್ತಕದಲ್ಲಿ ಎಷ್ಟೋ ಸಾರಿ ಓದಿವಿ ವಿಜಯಪುರ ಅಂತ. ಅದ್ರ ಮುಂಚೆ ಹೆಸರು ಬಿಜಾಪುರ ಅಂತ ಇತ್ತು. ಅಂದರೆ ಬಿಜಾಪುರ ಸುಲ್ತಾನರು ಮೇ ಬಿ ಆ ಹೆಸರನ್ನ ಚೇಂಜ್ ಮಾಡಿದ್ರು ಅನಿಸುತ್ತೆ, ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಬಟ್ ಏನಂದರೆ ಇವಾಗ ಅದನ್ನು ಚೇಂಜ್ ಮಾಡಿ ವಿಜಯಪುರ ಅಂತ ಮೆನ್ಷನ್ ಮಾಡಿದ್ದಾರೆ. ತುಂಬ ಒಳ್ಳೆಯದು. ಇವಾಗ ಬಸ್ಸಲ್ಲೆಲ್ಲ ಬೋರ್ಡ್ ಮೇಲೂ ಮೊದಲು ಎಲ್ಲರೂ ಆಡು ಭಾಷೆ ಪ್ರಕಾರ ಅದನ್ನು ಬಿಜಾಪುರ ಅಂತಲೇ ಕರೆಯೋದು. ಕೆಲವೊಂದಿಷ್ಟು ಜನರು ಇವಾಗಲೂ ಕೂಡ ಅದನ್ನು ಬಿಜಾಪುರ ಅಂತಲೇ ಕರೆಯೋದು. ಬಟ್ ಇವಾಗ ಎಲ್ಲ ಕಡೆ ಆ್ಯಸ್ ಪರ್ ದ ಗೌರ್ಮೆಂಟ್ ಇದು ವಿಜಯಪುರ ಅಂತ ಆಗಿದೆ. ವಿಜಯಪುರದಲ್ಲಿ ಏನು ಫೇಮಸ್ಸು? ವಿಜಯಪುರ ಗೋಳಗುಮ್ಮಟ್ ಫೇಮಸ್ಸು. ಬಟ್ ಯಾವುದಾದ್ರು ತಿನಿಸು ಫೇಮಸ್ ಇದೆಯಾ? ನನಗೆ ಗೊತ್ತಾಗ್ತಿಲ್ಲ. ಬೆಳಗಾವಿ, ಕುಂದ ಗೊತ್ತು, ಕಲಬುರಗಿ, ಕರ್ದಂಟು ಗೊತ್ತು. ಬೆಂಗಳೂರಲ್ಲಿ ಏನು ಫೇಮಸ್ಸು? ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಇರೋದೆಲ್ಲ ಫೇಮಸ್, ಯಾಕಂದರೆ ಅಲ್ಲಿ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? 1ನೇ ಹರಿಹರ, ಅಶೋಕ, ಇಮ್ಮಡಿ ಪುಲಕೇಶಿ, ಹಕ್ಕ ಬುಕ್ಕ ಆನ್ಸರ್ ಇಲ್ಲ. ಸ್ಥಾಪಕರು 1ನೇ ಹರಿಹರ ಅಂತಲೇ ಇದರಲ್ಲಿ ಇರೋ ಆಪ್ಷನ್ ಪ್ರಕಾರ ಹೇಳ್ಬೋದು. ಬಟ್ ಅದು ಹಕ್ಕ ಬುಕ್ಕ ಅಂತಾರೆ. ಅದಕ್ಕೆ ಏನು ರಿಲೇಷನ್ ನನಗೆ ಅರ್ಥ ಆಗ್ತಾ ಇಲ್ಲ. ಹಕ್ಕ ಬುಕ್ಕ ಈಸ್ ದ ಕರೆಕ್ಟ್ ಆನ್ಸರ್. ಅಶೋಕ, ಇಮ್ಮಡಿ ಪುಲಕೇಶಿ ನಮ್ಮ ಬಾದಾಮಿಯವರು. ಛತ್ರಪತಿ ಶಿವಾಜಿ ಅಂತೂ ಈ ಕಡೆ ವಿಜಯನಗರ ಸಾಮ್ರಾಜ್ಯದ ಕಡೆ ಬರೋಕ್ಕಾಗಲ್ಲ. ಅವರು ಮರಾಠ ಸಾಮ್ರಾಜ್ಯದ ಅಧಿಪತಿ. ಸೊ ಆನ್ಸರ್ ಹಂಗಿದೆಯಾ ಅಥವಾ ಇದು 1ನೇ ಹರಿಹರ ಒಬ್ಬರ ಹೆಸರು, ಇನ್ನೊಬ್ಬರು ಬುಕ್ಕ ಅನ್ನೋರು ಇನ್ನೊಬ್ರು ಇದ್ರ? ಅಷ್ಟೊಂದು ಮಾಹಿತಿ ನಂಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಾದರೆ ಕಾಮೆಂಟ್ಸಲ್ಲಿ ನನಗೆ ಎಜುಕೇಟ್ ಮಾಡಿ. ನೀವು ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಇದನ್ನು ಆಲ್ರೆಡಿ ಫಸ್ಟ್ ಕ್ವಶನಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. November 1 ಕರ್ನಾಟಕ ರಾಜ್ಯೋತ್ಸವ.
ಇಡೀ ಕರ್ನಾಟಕದಲ್ಲಿರೋರು ಎಲ್ಲರೂ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಈ ಕಡೆ ವಿಜಾಪುರ ಹಾಗೆ ಬೆಳಗಾವಿ ಕಡೆ ತುಂಬಾ ಅಂದರೆ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡೋದು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವನ. ಹೇಗಂತಂದರೆ ಫುಲ್ ಡಿ ಜೆ ಆಗ್ಬಿಟ್ಟು ಕನ್ನಡ ಸಾಂಗು, ರಾಜ್ಕುಮಾರ್ ಸಾಂಗು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅವತ್ತಿನ ದಿನ ಎಷ್ಟು ಸರಿ ಕೇಳ್ತೀವೋ ಗೊತ್ತಿಲ್ಲ. ನೀವೇನಾದರೂ ಒಂದು ಸರಿ ಬೆಳಗಾವಿ ಅಥವಾ ವಿಜಯಪುರಕ್ಕೆ ಭೇಟಿ ಕೊಟ್ಟು ನೋಡಿ ಕರ್ನಾಟಕ ರಾಜ್ಯೋತ್ಸವನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ. ಇಡೀ ನಗರದಲ್ಲಿರೋ ಎಲ್ಲ ಜನ ಹಾಗೆ ನಗರ ಸುತ್ತಮುತ್ತ ಇರೋ ಎಲ್ಲ ಜನ ಬಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಆ ಥರ ಕುಣಿದು ಕುಪ್ಪಳಿಸ್ತಾರೆ. ಆ ಥರ ನೋಡೋದೇ ಕಣ್ಣಿಗೆ ಒಂಥರ ಮಜಾ. ನೀವು ಕುಣಿತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಲ್ಲಿ ಹೋಗಿ ಅವ್ರನ್ನ ನೋಡಿ ನೀವು ಕೂಡ ಕುಣಿಯೋಕ್ಕೆ ಶುರು ಮಾಡೋದಂತೂ ನಿಜ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ನಡ ಧ್ವಜದಲ್ಲಿ ಬಳಸಿದ 2 ಧ್ವಜಗಳು ಬಣ್ಣಗಳು ಯಾವು? ಸಾರಿ, ಕ್ವಶನ್ ರಾಂಗ್ ಆಗೋದೆ. ಇದು ಈಗಿನ ಮಟ್ಟಿಗೆ ಕರೆಕ್ಟ್ ಅಲ್ಲ ಅಂತ ಕ್ವಶನು ನಾನು ಅನ್ನಿಸ್ತಾ ಇರೋದು. ಯಾಕಂತಂದರೆ ಈಗ ರೀಸೆಂಟಾಗಿ ಬಂದಿರೋ ಗೌರ್ಮೆಂಟು ಅದನ್ನು ಕಲರ್ನ ಚೇಂಜ್ ಮಾಡಿತು. ಬಟ್ ಕನ್ನಡಿಗರಿಗೆ ಆ ಕಲರ್ ಚೇಂಜ್ ಮಾಡಿರೋದು ಎಕ್ಸೆಪ್ಟ್ ಆಗಲಿಲ್ಲ. ಯಾಕಂದರೆ ಅವ್ರಿಗೆ ಮೊದಲಿಂದನೂ ಈ ಅರಿಶಿಣ ಕುಂಕುಮ ಸೆಂಟಿಮೆಂಟಿಂತ ಅದು ಕೆಂಪು ಹಳದಿ ಬಾವುಟ ಅನ್ನೋದು ಮನಸ್ಸಲ್ಲಿ ಹಾಗೆ ಹೃದಯದಲ್ಲಿ ತಲೆಯಲ್ಲಿ ಹಾಗೆ ಅವರ ದೃಷ್ಟಿಕೋನದಲ್ಲಿ ಅದು ಅಚ್ಚಳಿಯದೆ ಉಳಿದ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿದ್ದು ಯಾಕೋ ಜನರಿಗೂ ಕೂಡ ಇಷ್ಟ ಆಗಲಿಲ್ಲ. ನಿಮ್ಗೇನು ಅನಿಸುತ್ತೆ? ಇವಾಗ ಕೆಂಪು ಹಳದಿ ನೋಡಿದ್ರೆ ನಮಗೆ ಕರ್ನಾಟಕನೇ ನೆನಪಾಗೋದು. ನೆಕ್ಸ್ಟ್ ಕ್ವಶನ್ ಇದೆಯಾ? ಹಳದಿ ಕೆಂಪು, ಓಕೆ, ಅವರು ಸೀರಿಯಲ್ ಪ್ರಕಾರ ಹೇಳಬೇಕಾಗುತ್ತಾ, ಮೆನ್ಷನ್ ಮಾಡಬೇಕಾಗಿತ್ತು. ಅದು ಕೆಂಪು ಹಳದಿ ಅಲ್ಲ, ಹಳದಿ ಮತ್ತು ಕೆಂಪು. ಮೇಲ್ಗಡೆ ಹಳದಿ, ಕೆಳಗಡೆ ಕೆಂಪು. ಆಪ್ಷನ್ ಸಿ. ನಾನು ಹೇಳಿದ್ದು ಆಪ್ಷನ್ ಬಿ. ಅಂದರೆ ನಾನು ಅಂದ್ಕೊಂಡೆ ಕೆಂಪು ಹಳದಿ ಅಷ್ಟೇ ಕಲರ್ ಕೇಳ್ತಿದ್ದಾರೆ ಅಂತ. ಸೀರಿಯಲ್ ಪ್ರಕಾರ ಹೇಳಬೇಕಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದು ಸ್ವಲ್ಪ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೆ? ಈ ಆನ್ಸರ್ ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ಸುಮ್ಮನೆ ರಾಂಗ್ ಮಾಡಿ ಏನಕ್ಕೆ ನಿಮ್ಮ ಹತ್ರ ಬಯಸ್ಕೊಳ್ಳೋದು? ಇದ್ರ ಕರೆಕ್ಟ್ ಆನ್ಸರ್ ಏನು ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲಲ್ಲಿ ನಾನು ಮುಂಚೆ ಗೇಮ್ ರಿಲೇಟೆಡ್ ಕಂಟೆಂಟ್ನ ಹಾಕ್ತಾಯಿದ್ದೆ, ಅದು ತುಂಬ ಚೆನ್ನಾಗಿ ಓಡಲಿಲ್ಲ. ಸೊ ಇನ್ನೇನು ವ್ಯೂವರ್ಸ್ಗೆ ಎಂಟರ್ಟೈನ್ ಮಾಡೋವಂಥ ಬೇರೆ ಯಾವುದಾದ್ರು ಪ್ಲ್ಯಾಟ್ಫಾರ್ಮ್ ಹುಡ್ಕೊಳ್ಬೇಕಾಗಿತ್ತು. ನಾನು ಅದಕ್ಕೆ ಇವಾಗ ಗೆಸ್ಟ್ ಸಾಂಗ್ಸ್, ಗೆಸ್ಟ್ ಮೂವೀಸ್, ಹಾಗೆ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋವಂಥ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮ್ಮ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಹಾಗೆ ಇಷ್ಟೊತ್ತು ಈ ವಿಡಿಯೋ ನೋಡಿದಾಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ, ನೀವು ಎಷ್ಟಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಇದರಿಂದ ನನಗೂ ಗೊತ್ತಾಗುತ್ತೆ ನಿಮಗೆ ಕರ್ನಾಟಕದ ಬಗ್ಗೆ ಎಷ್ಟು ಗೊತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ನಿಮಗೆ ಧನ್ಯವಾದಗಳು.